ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಸಂಡೇ ಇವತ್ತು ಡಿಸೆಂಬರ್ 31, 2023 ಕೊನೆಯ ದಿನ. ಈಗಷ್ಟೇ PRO ಕಡೆಯಿಂದ ನಮಗೊಂದು ಮಾಹಿತಿ ಬಂದಿದೆ. ಅಂದರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮುಂದಿನ ಚಿತ್ರವನ್ನು, ಅಂದರೆ ತುಂಬ ನಿರೀಕ್ಷೆ ಇಟ್ಕೊಂಡಂತಹ ಇಂಡಸ್ಟ್ರಿ, ತುಂಬ ನಿರೀಕ್ಷೆ ಇಟ್ಕೊಂಡಂತಹ ಒಂದು ಕಾಲಘಟ್ಟ. ಶಿವರಾಜ್ ಕುಮಾರ್ ಅವರಿಗೆ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಡಿ ಬಾಸ್ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಸಜ್ಜಾಗಿದ್ದಾರೆ. 2024ರಂದು ಅಂದರೆ ಶಿವರಾತ್ರಿಯ ಸಮಯದಲ್ಲಿ ಸಿನಿಮಾದ ಶೀರ್ಷಿಕೆ ಅನಾವರಣಗೊಳ್ತಾ ಇದೆ. ಈ ಒಂದು ಮಾಹಿತಿ ಸಿಕ್ಕ ನಂತರ ಇಂಡಸ್ಟ್ರಿ ಮತ್ತಷ್ಟು ಸಂಚಲನಕ್ಕೆ ಒಂದು ಹೊಸ ದಾರಿಯನ್ನು ಮಾಡಿಕೊಂಡಂತಾಗಿದೆ. ಸಾಮಾನ್ಯವಾಗಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾವನ್ನು ಸಂಭ್ರಮಿಸಿರುವಂತಹ ಕನ್ನಡದ ಎಲ್ಲ ವೀಕ್ಷಕರಿಗೆ ಆ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂತಹ ದಿನಕರ್ ತೂಗುದೀಪ್ ಅವರು ನಮ್ಮ ಕನ್ನಡದ ಹೆಮ್ಮೆಯ ನಟ, ಕರ್ನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಆ್ಯಕ್ಷನ್ ಕಟ್ ಹೇಳ್ತಾ ಇರುವಂತಹ ಸುದ್ದಿ ಬಂದ ನಂತರ ಬಹಳಷ್ಟು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿದೆ. ಬಿಂದ್ಯಾ ಮೂವೀಸ್ ಲಾಂಛನದಲ್ಲಿ ಬರ್ತಾ ಇರುವಂತಹ ಈ ಚಿತ್ರವನ್ನು ಕೇಶವ್ ಅವರು ಹಾಗೂ ಸುಧೀಂದ್ರ ಅವರು ನಿರ್ಮಾಣ ಮಾಡ್ತಾರೆ. ಬಹಳಷ್ಟು ದಿನಗಳಿಂದ ಚರ್ಚೆ ನಡೀತಾ ಇತ್ತು, ದಿನಕರ್ ತೂಗುದೀಪ್ ಅವರು ಮುಂದಿನ ಸಿನಿಮಾವನ್ನು ಯಾರಿಗೆ ಮಾಡ್ತಾರೆ, ಚಿತ್ರಕಥೆ ಹೇಗಿರುತ್ತೆ, ಈ ಎಲ್ಲ ಥರದ ಪ್ರಶ್ನೆಗಳಿಗೆ ಸುಧೀಂದ್ರ ವೆಂಕಟೇಶ್ PRO ಅವ್ರ ಮೂಲಕ ನಮಗೊಂದು ಮಾಹಿತಿ ಸಿಕ್ಕಿದೆ. ಈ ಒಂದು ವಿಚಾರವನ್ನು ಕನ್ನಡ ಪಿಕ್ಚರ್ ಅತ್ಯಂತ ಹೆಮ್ಮೆಯಿಂದ ಹಂಚ್ಕೋತಾ ಇದೆ. ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಈ ಥರದ ನಿರ್ದೇಶಕರು ಆ್ಯಕ್ಷನ್ ಕಟ್ ಹೇಳಬೇಕು, ಸಿನಿಮಾಗಳನ್ನು ಮಾಡಬೇಕು, ಹಾಗೂ ಸಿನಿಮಾ ಬೇರೆ ರೀತಿಯದ್ದಾಗಿರಬೇಕು ಅನ್ನುವಂಥ ನಿರೀಕ್ಷೆಯೊಂದಿಗೆ ತುಂಬ ಜನ ಕಾಯ್ತಾ ಇದ್ದರು. ಈಗಷ್ಟೇ ಘೋಸ್ಟ್ ಚಿತ್ರದ ಯಶಸ್ಸಿನಲ್ಲಿರುವಂತಹ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ದಿನಕರ್ ತೂಗುದೀಪ್ ಅವರು ಸಜ್ಜಾಗಿರುವಂತಹ ವಿಚಾರ ನಮ್ಮೆಲ್ಲರಿಗೂ ಖುಷಿ ತಂದೆ. ಸಿನಿಮಾ ಹೇಗಿರುತ್ತೆ, ಆಬ್ವಿಯಸ್ಲಿ ದೆರ್ ಈಸ್ ನೋ ಡೌಟ್ ಅಬೌಟ್ ದ್ಯಾಟ್. ಸಿನಿಮಾ ಪಕ್ಕ ಮಾಸ್ ಆ್ಯಂಡ್ ಕಮರ್ಷಿಯಲ್ ಆಗಿರುತ್ತೆ. ದಿನಕರ್ ತೂಗುದೀಪ್ ಅವರು ಮಾಡಿದಂತಹ ಎಲ್ಲ ಸಿನಿಮಾಗಳು ಒಂದಕ್ಕಿಂತಲೂ ಒಂದು ವಿಭಿನ್ನವಾದಂತಹ ಸಿನಿಮಾಗಳು. ವಿಶೇಷವಾಗಿ ದೊಡ್ಡ ಮನೆಯ ನಟರಿಗೆ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಕನ್ನಡದ ಬಹಳಷ್ಟು ಜನ ನಿರ್ದೇಶಕರು ತುದಿಗಾಲ ಮೇಲೆ ನಿಂತಿರ್ತಾರೆ. ಆ ಒಂದು ಅವಕಾಶ ಸಿಕ್ಕಂತಹ ದಿನಕರ್ ತೂಗುದೀಪ್ ಅವರು 100% ಜಸ್ಟಿಫಿಕೇಷನ್ ಕೊಡ್ತಾರೆ. ಜೊತೆಗೆ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ದಿನಕರ್ ತೂಗುದೀಪ್ ಆಗಲಿ ಬಹಳಷ್ಟು ಮಾಸ್ಟರ್ ಪೀಸ್ ಸಿನಿಮಾಗಳನ್ನು ಕೊಟ್ಟಂಥವರು, ಸಾರಥಿ ಮೂಲಕ ದೊಡ್ಡ ಬ್ರೇಕನ್ನು ಪಡೆದುಕೊಂಡಂಥವ್ರು. ಅದೇ ರೀತಿಯಾಗಿ ಬಹಳಷ್ಟು ಸಿನಿಮಾಗಳನ್ನು ಮಾಡಿದರು. ದಿನಕರ್ ತೂಗುದೀಪ್ ಅವ್ರು ಸಿಕ್ಕಾಗೆಲ್ಲ ನಾವು ಮಾತಾಡ್ತಾ ಇದ್ವಿ, ಸರ್ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ, ಸರ್ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ರು. ಆ ಎಲ್ಲ ಸರ್ಪ್ರೈಸ್ಗಳಿಗೆ ಇವತ್ತು ನಮಗೊಂದು ಮಾಹಿತಿ ಸಿಕ್ಕಿದೆ. ಅವರ ಮುಂದಿನ ಚಿತ್ರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೋಸ್ಕರ. ಹಾಗೆಯೇ ಕನ್ನಡದ ಎಲ್ಲ ಸೆಲೆಬ್ರಿಟಿಗಳು 2024ರ ಒಂದು ಅದ್ಭುತ ಚಿತ್ರಕ್ಕಾಗಿ ಕಾಯ್ಬೋದು. ಮೇಲಾಗಿ ಶಿವಣ್ಣ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಅವ್ರು ಮಾಡುವಂತಹ ಕತೆ, ಅವ್ರು ಮಾಡುವಂತಹ ಪಾತ್ರ ಬೇರೆ ಥರದ್ದೇ ಆಗಿರುತ್ತೆ. ಹಾಗಿದ್ದರೆ ಎಲ್ಲ ಅಭಿಮಾನಿ ದೇವರುಗಳಿಗೆ 2024ರಲ್ಲಿ ಮತ್ತೊಂದು ಅದ್ಭುತವಾದಂತಹ ಸಿನಿಮಾವನ್ನು ನಾವೆಲ್ಲರೂ ನಿರೀಕ್ಷೆ ಮಾಡ್ಬೋದು. ಆಲ್ ದ ವೆರಿ ಬೆಸ್ಟು ನಮ್ಮ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಆ್ಯಂಡ್ ದಿನಕರ್ ತೂಗುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಒಳ್ಳೆಯ ಸಿನಿಮಾವನ್ನು ನಾವೆಲ್ಲರೂ ನಿರೀಕ್ಷೆ ಮಾಡ್ತೀವಿ. ಇದು ಕನ್ನಡ ಪಿಕ್ಚರ್ನ ಒಂದು ವಿಶೇಷವಾದಂತಹ ಮಾಹಿತಿ. ನಿರಂತರವಾದ ಸಿನಿಮಾ ಸುದ್ದಿಗಳಿಗೆ ನೋಡ್ತೀರಿ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಸೋ ಮಚ್.